ಹಲೋ, ಸಾಂಗ್ಲಿಯಾನ ಹಿಯರ್. ನೋಡಿ ಸ್ವಾಮಿ, ನಾನು ಹೀಗೆ. ಶಂಕರ್ ನಾಗ್ ಕನ್ನಡ ಚಿತ್ರರಂಗ ಕಂಡಂತಹ ಒಬ್ಬ ಅದ್ಭುತ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ. ಆದ್ರೆ ಶಂಕರ್ ನಾಗ್ ಬದುಕಿದ್ದು ಕೇವಲ 35 ವರ್ಷ ಅಷ್ಟೇ. ಹಲೋ, ಸಾಂಗ್ಲಿಯಾನ ಹಿಯರ್. ಬರೀ 35 ವರ್ಷಕ್ಕೆ ಶಂಕರ್ ನಾಗ್ ಕಾರ್ ಆಕ್ಸಿಡೆಂಟ್ ನಲ್ಲಿ ಸಾಯ್ತಾರೆ. ಆದ್ರೆ ಆ ಕಾಲದಲ್ಲಿ ಶಂಕರ್ ನಾಗ್ ಅವರ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳು ಹುಟ್ಟಿ ಹಾಕಿಕೊಂಡಿದ್ದವು. ಕೆಲವರು ಇದನ್ನ ಬರೇ ಆಕ್ಸಿಡೆಂಟ್ ಅಂತ ಕರೀತಾರೆ. ಆದ್ರೆ ಇನ್ನು ಕೆಲವರು ಇದು ಆಕ್ಸಿಡೆಂಟ್ ಅಲ್ಲ, ಇದು ಯಾರೋ ಬೇಕಂತಲೇ ಕೊಲೆ ಮಾಡಿಸಿದ್ದು ಎಂದು ಕರ್ನಾಟಕದಾದ್ಯಂತ ಹರಿದಾಡ್ತಾ ಇತ್ತು. ಈ ಅನುಮಾನ ಬರಲು ಏನು ಕಾರಣ ಅಂತ ಅಂದ್ರೆ, 3 ದಿನದಿಂದ ಲಾರಿ ಒಂದು ಅಲ್ಲೇ ಹೆದ್ದಾರಿಯಲ್ಲಿ ಕೆಟ್ಟು ನಿಂತಿತ್ತು. ಯಾರು ಕೂಡ ಬಂದು ಅದನ್ನ ಸರಿ ಮಾಡಿಸಿಕೊಂಡು ಹೋಗಿರಲಿಲ್ಲ. ಆದ್ರೆ ಆಕ್ಸಿಡೆಂಟ್ ಆದಂತಹ 2 ದಿನಕ್ಕೆ ಬಂದು ಅದನ್ನ ಸರಿ ಮಾಡಿಕೊಂಡು ತೆಗೆದುಕೊಂಡು ಹೋಗಿದ್ದರು. ಎಲ್ಲರೂ ಕೂಡ ಇದನ್ನು ಒಂದು ಪ್ರೀ ಪ್ಲಾನ್ಡ್ ಮರ್ಡರ್ ಎಂದು ಹೇಳತೊಡಗಿದರು. ಆದ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತ ಅಂದ್ರೆ, ಶಂಕರ್ ನಾಗ್ ಅದೇ ದಿನದಂದು ತೀರಿಕೊಳ್ಳುತ್ತಾರೆಂದು ಅವರ ತಾಯಿಗೆ ಮಾತಾಜಿ ಒಬ್ಬರು ಮೊದಲೇ ಹಿಂಟ್ ಕೊಟ್ಟಿದ್ದರು. ಇದು ನಾವು ಹೇಳುತ್ತಿರುವ ಅಥವಾ ಇನ್ಯಾರೋ ಹೇಳುತ್ತಿರುವ ಕಟ್ಟುಕತೆಯಲ್ಲ. ಇದನ್ನ ಸ್ವತಃ ಶಂಕರ್ ನಾಗ್ ಅವರ ಅಣ್ಣ ಅನಂತ್ ನಾಗ್ ಅವರೇ ಇಂಟರ್ವ್ಯೂ ಒಂದರಲ್ಲಿ ಹೇಳಿದ್ದರು. ತಂದೆಯ ಮರಣದ ನಂತರ ಅವರ ತಾಯಿ ಆನಂದ ಆಶ್ರಮದಲ್ಲಿ ಸೇವೆ ಮಾಡ್ತಾ ಇದ್ರು. 1988ರಲ್ಲಿ ಆಶ್ರಮದಲ್ಲಿದ್ದಂತಹ ಮಾತಾಜಿ ಕೃಷ್ಣಬಾಯಿಯವರು ಶಂಕರ್ ನಾಗ್ ಅವರ ತಾಯಿಯ ಬಳಿ, ಆನಂದಿ ಇವತ್ತು ಯಾವ ದಿನ ಎಂದು ಕೇಳ್ತಾರೆ. ಆಗ ಅವರು ಇಂದು ವಿಜಯದಶಮಿ ಮಾತಾಜಿ ಅಂತ ಹೇಳ್ತಾರಂತೆ. ಹಾಗಾದ್ರೆ ನೀನು ಇಂದು ದಿನವಿಡೀ ರಾಮ ಜಪವನ್ನ ಮಾಡ್ತಾ ಇರು ಎಂದು ಹೇಳ್ತಾರೆ. ಆಗ ಶಂಕರ್ ನಾಗ್ ಅವರ ತಾಯಿಗೆ ಸ್ವಲ್ಪ ಗಾಬರಿಯಾಗುತ್ತೆ. ಯಾಕಂದ್ರೆ ಶಂಕರ್ ನಾಗ್ ಅವರ ತಂದೆ ತೀರಿ ಹೋದ 1 ವರ್ಷಕ್ಕೆ ಅವರ ಚಿಕ್ಕಪ್ಪ ಕೂಡ ತೀರಿ ಹೋಗ್ತಾರೆ. ನನ್ನ ಜೊತೆಗೆ ಇರುವುದು ಈಗ ಶಂಕರ್ ನಾಗ್ ಹಾಗೂ ಅನಂತ್ ನಾಗ್ ಮಾತ್ರ. ಅವರಿಬ್ಬರಲ್ಲಿ ಯಾರು ಎಂದು ಗಾಬರಿಯಿಂದ ಕೇಳ್ತಾರೆ. ಆಗ ಮಾತಾಜಿಯವರು, ಈ ದಶಮಿಯಲ್ಲ, ಮುಂದಿನ ದಶಮಿಯಲ್ಲ, ಅದರ ಮುಂದಿನ ದಶಮಿ. ಹಾಗಾಗಿ ದಶಮಿಯಂದು ನೀನು ರಾಮಜಪವನ್ನ ಮಾಡುವುದು ನಿಲ್ಲಿಸಬೇಡ ಎಂದು ಹೇಳ್ತಾರೆ. ಆಗ ಮತ್ತೆ ಶಂಕರ್ ನಾಗ್ ಅವರ ತಾಯಿ, ಇಬ್ಬರಲ್ಲಿ ಯಾರು ಎಂದು ಹೇಳಿ ಅಂತ ಹೇಳ್ತಾರೆ. ಅದೆಲ್ಲ ಬೇಡ, ನೀನು ನಾನು ಹೇಳಿದ್ದನ್ನ ಮಾಡು ಎಂದು ಹೇಳ್ತಾರೆ. ಅಂದು ಶಂಕರ್ ನಾಗ್ ಅವರ ತಾಯಿ ಮಾತಾಜಿಯವರ ಮಾತು ಕೇಳಿ ಶೂಟಿಂಗ್ ನಲ್ಲಿದ್ದಂತಹ ಶಂಕರ್ ನಾಗ್ ಹಾಗೂ ಅನಂತ್ ನಾಗ್ ಅವರನ್ನ ತಕ್ಷಣವೇ ಆಶ್ರಮಕ್ಕೆ ಬರುವಂತೆ ಹೇಳ್ತಾರೆ. ಇವರಿಬ್ಬರು ಶೂಟಿಂಗ್ ಇದೆ ಎಂದು ಹೇಳಿದಕ್ಕೆ, ಅದೆಲ್ಲ ಗೊತ್ತಿಲ್ಲ, ನೀನು ಬರಲೇಬೇಕು ಎಂದು ಹೇಳ್ತಾರೆ. ಆಗ ತಾಯಿಯ ಮಾತಿಗೆ ಒಪ್ಪಿದ ಶಂಕರ್ ನಾಗ್ ಹಾಗೂ ಅನಂತ್ ನಾಗ್ ಅವರು ಫ್ಲೈಟ್ ಬುಕ್ ಮಾಡಿಕೊಂಡು ಆಶ್ರಮಕ್ಕೆ ಬರುತ್ತಾರೆ. ಆದ್ರೆ ಮುಂದಿನ ದಶಮಿಯಂದು ಸ್ವತಃ ಮಾತಾಜಿ ಕೃಷ್ಣಬಾಯಿಯವರೇ ತೀರಿಕೊಳ್ತಾರೆ. ಅದರ ನಂತರ ಮಾತಾಜಿ ಹೇಳಿದ ಮಾತು ಶಂಕರ್ ನಾಗ್ ಅವರ ತಾಯಿಗೆ ಮರೆತು ಹೋಗುತ್ತೆ. ಆದ್ರೆ ದುರಾದೃಷ್ಟವಶಾತ್ ಮಾತಾಜಿಯವರು ಹೇಳಿದಂತೆ ಮುಂದಿನ ವರ್ಷ ಶಂಕರ್ ನಾಗ್ ಅವರು ವಿಜಯದಶಮಿಯಂದು ತೀರಿಕೊಳ್ತಾರೆ. ಆಗ ಅವರ ತಾಯಿಗೆ ಮಾತಾಜಿ ಹೇಳಿದ ಮಾತು ನೆನಪಾಗಿ ಅನಂತ್ ನಾಗ್ ಅವರ ಬಳಿ ಹೇಳ್ತಾರಂತೆ. ಅಷ್ಟೇ ಅಲ್ಲದೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ಅಂದ್ರೆ, ಆಶ್ರಮದ ಮಾತಾಜಿ ಕೃಷ್ಣಬಾಯಿಯವರು ಹೇಳುವುದಕ್ಕಿಂತ ಮುಂಚೆ ಅನಂತ್ ನಾಗ್ ಅವರ ಕುಟುಂಬ ಚಿಕ್ಕವರಿರುವಾಗ ಶಿರಾಲಿಯಲ್ಲಿದ್ದರು. ಆ ಊರಿನಲ್ಲಿ ದತ್ತಾತ್ರೇಯ ದೇವಸ್ಥಾನ ಒಂದಿತ್ತು. ಆ ದೇವಸ್ಥಾನದ ಪಕ್ಕದಲ್ಲಿ ಅವರ ಅಜ್ಜಿ ಮನೆ ಇತ್ತು. ಅವರ ಅಜ್ಜಿ ಮನೆಯ ಪಕ್ಕದಲ್ಲಿ ಒಬ್ಬರು ಸಂಜೀವ್ ಎನ್ನುವ ವಾರೆಮುಖದ ವ್ಯಕ್ತಿ ಒಬ್ಬರು ಇರ್ತಾರೆ. ಅವರು ಸುಂದರವಾಗಿ ಜಲತರಂಗವನ್ನ ಬಾರಿಸುತ್ತಾರೆ. ಅವರಿಗೆ ಯಾರನ್ನಾದರೂ ಮುಖ ನೋಡಿದರೆ ಭವಿಷ್ಯ ಹೇಳುವಂತಹ ಗುಣವಿರುತ್ತೆ. ಒಂದು ದಿನ ಆ ವ್ಯಕ್ತಿ ಶಂಕರ್ ನಾಗ್ ಅವರನ್ನ ಮೇಲಿಂದ ಕೆಳಗೆ ನೋಡಿ, ಇವನು ಮುಂದೆ ಸುಭಾಷ್ ಚಂದ್ರ ಬೋಸ್ ಆಗ್ತಾನೆ ಅಂತ ಭವಿಷ್ಯ ಹೇಳಿದ್ರಂತೆ. ಆಗ ಅನಂತ್ ನಾಗ್ ಅವರು ತನ್ನ ತಾಯಿಯ ಬಳಿ, ಸಂಜೀವ್ ಮಾಮ ಶಂಕರ್ನನ್ನ ನೋಡಿ ಇವನು ಮುಂದೆ ಸುಭಾಷ್ ಚಂದ್ರ ಬೋಸ್ ಆಗ್ತಾನೆ ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಆಗ ತಾಯಿಯವರು, ಹೌದಾ, ಹಾಗೆ ಯಾಕೆ ಹೇಳಿದ್ರು ಎಂದು ತಲೆ ಕೆಡಿಸಿಕೊಳ್ತಾರೆ. ಆಗ ಅವರಿಗೆ ಅದರ ಒಳಾರ್ಥ ಅರ್ಥವಾಗಿರುವುದಿಲ್ಲ. ಆದ್ರೆ ಸುಭಾಷ್ ಚಂದ್ರ ಬೋಸ್ ತರನೇ ಜನಪ್ರಿಯ ಆಗ್ತಾನೆ ಅಂತ ಅಂದುಕೊಂಡಿರ್ತಾರೆ. ಆದ್ರೆ ಅನಂತ್ ನಾಗ್ ಹೇಳ್ತಾರೆ, ನಮಗೆ ಆತ ತೀರಿಕೊಂಡ ಮೇಲೆ ತಿಳಿಯಿತು. ಅವರು ಹೇಳಿದ್ದು ಸುಭಾಷ್ ಚಂದ್ರ ಬೋಸ್ನಂತೆ ಬೇಗ ತೀರಿಕೊಳ್ತಾನೆ.
ಹಾಗೆ ಸುಭಾಷ್ ಚಂದ್ರ ಬೋಸ್ನನ್ನ ಹೇಗೆ ನೆನಪಿಸಿಕೊಳ್ತಾರೋ ಹಾಗೆ ಶಂಕರ್ ನಾಗ್ನನ್ನ ಕೂಡ ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡು ಪೂಜಿಸ್ತಾರೆ ಅಂತ ತಿಳಿದದ್ದು. ಅಷ್ಟೇ ಅಲ್ಲದೆ ಅನಂತ್ ನಾಗ್ ಅವರು ಇಂಟರ್ವ್ಯೂ ಒಂದರಲ್ಲಿ ಹೇಳಿರುವ ಹಾಗೆ ಶಂಕರ್ ನಾಗ್ ಸಾಯುವ ಸ್ವಲ್ಪ ತಿಂಗಳುಗಳ ಹಿಂದೆ ವಿಚಿತ್ರವಾಗಿ ಆಡತೊಡಗಿದ್ದರಂತೆ. ಅಂದ್ರೆ ಯಾವ ರೀತಿ ಅಂತ ಅಂದ್ರೆ ಎಲ್ಲ ಕೆಲಸವನ್ನ ಬೇಗನೆ ಪೂರ್ಣಗೊಳಿಸಬೇಕು, ನಾಳೆ ನಾನು ಬದುಕಿರೋದಿಲ್ಲ ಎನ್ನುವ ಹಾಗೆ ಸಿಕ್ಕಾಪಟ್ಟೆ ಗಡಿಬಿಡಿ ಮಾಡ್ತಾ ಇದ್ದಾರಂತೆ. ತನ್ನ ಹತ್ತಿರಕ್ಕೆ ಬಂದ ಎಲ್ಲಾ ಸಿನಿಮಾಗಳನ್ನ ಸೈನ್ ಹಾಕ್ತಾ ಇದ್ರು. ಪ್ರತಿದಿನ ರೆಸ್ಟ್ ತೆಗೆದುಕೊಳ್ಳದೆ ಸಿನಿಮಾ ಅಂತ ದಿನವಿಡೀ ಕೆಲಸ ಮಾಡ್ತಾ ಇದ್ರು. ಅದು ಅಲ್ಲದೆ 1 ನಿಮಿಷ ಎಲ್ಲಿ ಲೇಟ್ ಆಗುತ್ತೋ ಅಂತ ಎಷ್ಟೋ ಬಾರಿ ಸ್ಪೀಡ್ ಆಗಿ ಕಾರನ್ನ ಓಡಿಸಿಕೊಂಡು ಹೋಗುತ್ತಿದ್ದರಂತೆ. ಒಂದು ದಿನ ಎಮ್ಮೆಗೆ ಡಿಕ್ಕಿ ಕೊಟ್ಟಿದ್ದರಂತೆ. ಒಂದು ಬಾರಿ ಸ್ನಾನಕ್ಕೆ ಹೋದಾಗ ಸಡನ್ ಆಗಿ ಹೀಟರ್ ಮುಟ್ಟಲು ಹೋಗಿ ಸುಟ್ಟುಕೊಂಡಿದ್ದರಂತೆ. ಆ ದಿನಗಳಲ್ಲಿ ನನ್ನ ತಮ್ಮ ಹೇಗೆ ಚಡಪಡಿಸುತ್ತಿದ್ದ ಎಂದು ಅನಂತ್ ನಾಗ್ ಅವರು ಹೇಳಿ ಭಾವುಕರಾಗ್ತಾರೆ. ಇದೆಲ್ಲ ನೋಡ್ತಾ ಇದ್ರೆ ನಮಗೆ ಅನ್ಸುತ್ತೆ, ಬಹುಶಃ ದೇವರು ಶಂಕರ್ ನಾಗ್ನನ್ನ ನೀನು ಇನ್ನು ಸ್ವಲ್ಪ ದಿನ ಅಷ್ಟೇ ಭೂಮಿ ಮೇಲೆ ಇರುವುದು, ಅಷ್ಟರೊಳಗೆ ನಿನ್ನ ಕೆಲಸವನ್ನ ಬೇಗನೆ ಪೂರ್ಣಗೊಳಿಸು ಎಂದು ಸೂಚನೆ ನೀಡಿದ್ದರು ಅಂತ ಅನ್ಸುತ್ತೆ. ಶಂಕರ್ ನಾಗ್ ಅನಂತ್ ನಾಗ್ ಅವರಿಗಿಂತ 6 ವರ್ಷ ಚಿಕ್ಕವರು. ಅಣ್ಣ ತಮ್ಮನ ನಡುವೆ ಬಾಂಧವ್ಯ ಯಾವ ರೀತಿ ಇತ್ತು ಅಂತ ಅಂದ್ರೆ, ಅವರಿಗೆ ಚಿಕ್ಕ ವಯಸ್ಸಿನಿಂದ ಆಪ್ತರಾಗಿದ್ದ ಕನ್ನಡದ ಅದ್ಭುತ ಹಾಸ್ಯ ನಟ ಮಂದೀಪ್ ರಾಯ್ ಅವರು ಹೇಳುವ ಪ್ರಕಾರ ಶಂಕರ್ ನಾಗ್ಗೆ ಅಣ್ಣ ಅಂದರೆ ಬಹಳ ಪ್ರೀತಿ ಹಾಗೂ ತುಂಬಾ ಗೌರವದಿಂದ ಕಾಣ್ತಾರೆ. ಒಂದು ದಿನ ಶಂಕರ್ ನಾಗ್ ಅವರು ಮಂದೀಪ್ ಅವರ ಬಳಿ ಸಿಗರೇಟ್ ಕೇಳಿಕೊಂಡು ಸೇರ್ತಾರಂತೆ. ಆಗ ಮಂದೀಪ್ ಬಳಿ ಶಂಕರ್ ನಾಗ್ ಅವರು ಈ ವಿಷಯವನ್ನ ಅಣ್ಣನಿಗೆ ಮಾತ್ರ ಹೇಳ್ಬೇಡ, ಅಕ್ಕನಿಗೆ ಬೇಕಾದ್ರೂ ಹೇಳು ಎಂದು ಹೇಳ್ತಾರಂತೆ. ಇದು ಶಂಕರ್ ನಾಗ್ಗೆ ಅಣ್ಣನ ಮೇಲಿರುವ ಪ್ರೀತಿ, ಭಯ ಹಾಗೂ ಗೌರವ. ಅಷ್ಟೇ ಅಲ್ಲದೆ ಶಂಕರ್ ನಾಗ್ ಅನಂತ್ ನಾಗ್ ಅವರನ್ನ ತಂದೆಯ ಸ್ಥಾನದಲ್ಲಿ ನೋಡ್ತಾ ಇದ್ದಿದ್ದರಂತೆ. ಅಷ್ಟೇ ಅಲ್ಲದೆ ಇವರಿಬ್ಬರು ಅಣ್ಣ ತಮ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದರಂತೆ. ಬರಬರುತ್ತಾ ಇಬ್ಬರು ಕೂಡ ಒಂದೇ ಸಿಗರೆಟ್ ಹಂಚಿಕೊಂಡು ಸೇದುತ್ತಿದ್ದರಂತೆ. ಅದೇನೇ ಆದ್ರೂ ಕೂಡ ಶಂಕರ್ ನಾಗ್ ಕನ್ನಡ ಚಿತ್ರರಂಗ ಕಂಡಂತಹ ಒಬ್ಬ ಅದ್ಭುತ ನಟ. ಅವರು ಭೂಮಿ ಮೇಲೆ ಬದುಕಿದ್ದು ಸ್ವಲ್ಪ ಸಮಯವಾದ್ರೂ ಕೂಡ ಅವರ ನೆನಪು ಮಾತ್ರ ಇಂದಿಗೂ ಎಲ್ಲರ ಮನಸ್ಸಲ್ಲೂ ಹಾಗೆ ಇದೆ. ಅದಕ್ಕೆ ಸಾಕ್ಷಿ ನಮ್ಮ ಕರ್ನಾಟಕದಲ್ಲಿರುವ ಅದೆಷ್ಟೋ ಆಟೋಗಳಲ್ಲಿ ಇಂದಿಗೂ ಕೂಡ ಶಂಕರ್ ನಾಗ್ ಅವರ ಚಿತ್ರನೇ ಇದೆ.